ಅಂಬಾ ವಿಲಾಸ ಅರಮನೆಯಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದೆ. ಬೆಳಗಿನಿಂದಲೂ ಹಲವು ಧಾರ್ಮಿಕ ಕಾರ್ಯಗಳು ಜರುಗುತ್ತಾ ಇವೆ. ಅರಮನೆಯ ಸವಾರ್ ತೊಟ್ಟಿಯಲ್ಲಿ ಜಟ್ಟಿ ಕಾಳಗಕ್ಕೆ ಸಿದ್ಧತೆಗಳು ಪೂರ್ಣಗೊಂಡಿವೆ. ಜಟ್ಟಿ ಕಾಳಗಕ್ಕೆ ಮಟ್ಟಿಯನ್ನು ಸಿದ್ಧ ಮಾಡಲಾಗಿದ್ದು 11 ಗಂಟೆಗೆ ಮೈ ರೋಮಾಂಚನಗೊಳಿಸುವ ಜಟ್ಟಿ ಕಾಳಗ ಆರಂಭ ಆಗಲಿದೆ. ಉತ್ತರ ಪೂಜೆಯ ನಂತರ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಜಟ್ಟಿ ಕಾಳಗಕ್ಕೆ ಚಾಲನೆ ಕೊಡ್ತಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇಂದು ದಸರಾ ಮಹೋತ್ಸವದ ಅದ್ಧೂರಿ ಕಾರ್ಯಕ್ರಮಕ್ಕೆ ಇಡೀ ರಾಜ್ಯ ಎದುರು ನೋಡ್ತಾ ಇರುವಂತಹ ದಿನ. ಹಾಗಾಗಿ ಯಾವ ರೀತಿಯ ಸಿದ್ಧತೆಗಳಿವೆ? ಅದರಲ್ಲೂ ಜಟ್ಟಿ ಕಾಳಗ ಅಂತಂದ್ರೆ ಮೈ ರೋಮಾಂಚನಗೊಳಿಸುವಂಥದ್ದು, ಸಿದ್ಧತೆಗಳು ಹೇಗೆ ನಡೀತಾ ಇದೆ? ಪ್ರತಿಮಾ, ಕ್ಷಣಗಣನೆ ಆರಂಭವಾಗಿದೆ ಅದ್ದೂರಿಯ ಜಂಬೂ ಸವಾರಿಗೆ. ಮೈಸೂರು ಅರಮನೆ ಆವರಣದಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಈಗಾಗಲೇ ಪೂರ್ಣಗೊಂಡಿದ್ದು ಅಂತಿಮ ಹಂತದಲ್ಲಿದೆ. ಅರಮನೆಯ ಒಳಗೆ ಜಟ್ಟಿ ಕಾಳಗ 11 ಗಂಟೆಗೆ ಆರಂಭವಾಗುತ್ತೆ. 10ವರೆಗೆ ಉತ್ತರ ಪೂಜೆಯನ್ನ ಯದುವೀರ ಕೃಷ್ಣದತ್ತ ಒಡೆಯರ್ ಅವರು ನೆರವೇರಿಸಿದ ನಂತರ ಅವರು ಈ ಜಟ್ಟಿ ಕಾಳಗಕ್ಕೆ ಚಾಲನೆಯನ್ನ ಕೊಡ್ತಾರೆ. ಅರಮನೆ ಒಳಭಾಗದ ಕರಿಕಲ್ ತೊಟ್ಟಿಯಲ್ಲಿ ಜಟ್ಟಿ ಕಾಳಗಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ನಿನ್ನೆ ಆ ಜಟ್ಟಿ ಕಾಳಗಕ್ಕೆ ಅಗತ್ಯವಾಗಿ ಬೇಕಾಗಿರುವಂತಹ ಮಣ್ಣನ್ನ ತಂದು ಒಂದು ಅಖಾಡವನ್ನು ಕೂಡ ಸಿದ್ಧಪಡಿಸಿಕೊಳ್ಳಲಾಗಿರುವಂತಹ ಹಿನ್ನೆಲೆಯಲ್ಲಿ ಸರಿಯಾಗಿ 11 ಗಂಟೆಗೆ ಜಟ್ಟಿ ಕಾಳಗಕ್ಕೆ, ವಜ್ರಮುಷ್ಟಿ ಕಾಳಗಕ್ಕೆ ಯದುವೀರ ಕೃಷ್ಣದತ್ತ ಒಡೆಯರು ಪೂಜೆಯನ್ನ ಸಲ್ಲಿಸಿದ ಬಳಿಕ, ಅಂದ್ರೆ ಉತ್ತರ ಪೂಜೆ ನೆರವೇರಿಸಿದ ಬಳಿಕ ಚಾಲನೆಯನ್ನ ಕೊಡಲಿದ್ದಾರೆ. ಹೀಗಾಗಿ ಅರಮನೆ ಆವರಣದ ಒಳಗೆ ಕರಿಕಲ್ ತೊಟ್ಟಿಯಲ್ಲಿ ಸಿದ್ಧಪಡಿಸಲಾಗಿರುವಂತಹ ಅಖಾಡದಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಲಾಗಿದ್ದು, ಈಗಾಗಲೇ ಅರಮನೆ ಆವರಣದೊಳಗೆ ಯದುವೀರ ಕೃಷ್ಣದತ್ತ ಒಡೆಯರವರು ಈ ಒಂದು ಜಂಬೂ ಸವಾರಿ ದಿನ ನಡೆಸಬೇಕಾದಂತಹ ಬೆಳಗ್ಗಿನ ಪೂಜೆಯಲ್ಲಿ ನಿರತರಾಗಿದ್ದಾರೆ. ಸರಿಯಾಗಿ 10:30ಕ್ಕೆ ಅವರು ಉತ್ತರ ಪೂಜೆಯನ್ನು ನಡೆಸಿದ ಬಳಿಕ ವಜ್ರಮುಷ್ಟಿ ಕಾಳಗಕ್ಕೆ ಚಾಲನೆಯನ್ನ ಕೊಟ್ಟು ಆ ಬಳಿಕ ವಜ್ರಮುಷ್ಟಿ ಕಾಳಗ ನಡೆಯಲಿದೆ. ಪ್ರತಿಮಾ. ಕಿರಣ್, ಹಾಗೇನೆ ಜಟ್ಟಿ ಕಾಳಗದ ಜೊತೆಗೆ ಇವತ್ತು ನಡೆಯುವಂತಹ ಪ್ರತಿಯೊಂದು ಆಚರಣೆ ಕೂಡ ಕುತೂಹಲ ಮೂಡಿಸುವಂಥದ್ದು, ಜೊತೆಗೆ ಬಹಳ ಸಂಭ್ರಮಿತವಾಗಿರುತ್ತೆ. ವಿಜಯದಶಮಿಯ ದಿನ ಅಂತಂದರೆ ಜನ ಎದುರು ನೋಡುವಂಥದ್ದು. ಹಾಗಾಗಿ ಇಂದಿನ ಈ ಜಂಬೂ ಸವಾರಿ ಆರಂಭ ಆಗುವಂತಹ ಬಗ್ಗೆ ನೀವು ಸಮಯಾನುಸಾರ ಹೇಳೋದಾದರೆ ಏನೆಲ್ಲ ಕಾರ್ಯಕ್ರಮಗಳು ಎಷ್ಟೆಷ್ಟು ಗಂಟೆಗೆ ಜರುಗುತ್ತೆ ಅಂತ? ಪ್ರತಿಮಾ, ನವರಾತ್ರಿ ಆಚರಣೆ ಸಂದರ್ಭದಲ್ಲಿ ವಿಜಯದಶಮಿಯ ಮೆರವಣಿಗೆ ಇದೆ, ಅದೇ ಅತ್ಯಂತ ಆಕರ್ಷಕವಾಗಿರುವಂತದ್ದು. ಈ ದಿನ ವಿಜಯದಶಮಿ ಮೆರವಣಿಗೆ ನಡೆಸಬೇಕಾದಂತಹ ಸಿದ್ಧತೆಗಳನ್ನ ಎಲ್ಲವನ್ನೂ ಕೂಡ ಪೂರ್ಣಗೊಳಿಸಲಾಗಿದೆ. ಈ ಅಂತಿಮ ಹಂತದ ಸಿದ್ಧತೆ ಏನಿದೆ ಅದು ಅಂದ್ರೆ ಫೈನಲ್ ಟಚ್ ಅಪ್ ಅಂತ ನಾವೇನ್ ಹೇಳ್ತೀವಿ, ಅದನ್ನು ಮಾತ್ರ ಈಗ ಮಾಡಿಕೊಳ್ಳಲಾಗ್ತಿದ್ದು, ತಾಲೀಮುಗಳು ಸೇರಿದಂತೆ ಭದ್ರತಾ ವ್ಯವಸ್ಥೆ ಎಲ್ಲವನ್ನೂ ಕೂಡ ಈಗಾಗಲೇ ಸೂಕ್ತವಾಗಿ ಪರಿಶೀಲಿಸಿ ಯಾವುದೇ ರೀತಿಯಲ್ಲೂ ತೊಂದರೆ ಇಲ್ಲದೆ ಯಶಸ್ವಿಯಾಗಿ ಜಂಬೂ ಸವಾರಿ ಮೆರವಣಿಗೆ ನಡೆಯುತ್ತೆ ಅನ್ನೋದನ್ನ ಖಾತ್ರಿಪಡಿಸಿಕೊಳ್ಳಲಾಗಿದೆ. ಇನ್ನು ನಾವು ಸಮಯಾನುಸಾರ ಈ ಒಂದು ಜಂಬೂ ಸವಾರಿಯ ಮೆರವಣಿಗೆ ವಿಚಾರವನ್ನ ತೆಗೆದುಕೊಳ್ಳೋದಾದ್ರೆ, ಬೆಳಗ್ಗೆ 10:30 ಸರಿಯಾಗಿ ಯದುವೀರ ಕೃಷ್ಣದತ್ತ ಒಡೆಯರವರು ಅರಮನೆ ಒಳಭಾಗದಲ್ಲಿ ಉತ್ತರ ಪೂಜೆಯನ್ನು ನೆರವೇರಿಸ್ತಾರೆ. 10ವರೆಗೆ ನಡೆಯುವಂತಹ ಉತ್ತರ ಪೂಜೆ ಬಳಿಕ ಸರಿಯಾಗಿ ಅವರು 11 ಗಂಟೆಗೆ ಅರಮನೆ ಆವರಣದ ಒಳಗಿರುವಂತಹ ಕರಿಕಲ್ ತೊಟ್ಟಿ ಏನಿದೆ, ಕರಿಕಲ್ ತೊಟ್ಟಿಯಲ್ಲಿ ಸಿದ್ಧಪಡಿಸಲಾಗಿರುವಂತಹ ಅಖಾಡದಲ್ಲಿ ವಜ್ರಮುಷ್ಟಿ ಕಾಳಗಕ್ಕೆ ಚಾಲನೆಯನ್ನ ಕೊಡ್ತಾರೆ. 11:15 ವಜ್ರಮುಷ್ಟಿ ಕಾಳಗ ನಡೆಯುತ್ತೆ. ಬಹುತೇಕ 15 ನಿಮಿಷಗಳ ಅಂತರದಲ್ಲಿ ವಜ್ರಮುಷ್ಟಿ ಕಾಳಗ ಮುಗಿದು ಹೋಗುತ್ತೆ. 11:15ಕ್ಕೆ ಸರಿಯಾಗಿ ಅರಮನೆ ಆವರಣಕ್ಕೆ ಆಗಮಿಸುವಂತಹ ಯದುವೀರ ಕೃಷ್ಣದತ್ತ ಒಡೆಯರವರು ಅರಮನೆ ಆವರಣದಲ್ಲಿ ಸಿದ್ಧವಾಗಿರುವಂತಹ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಕುಳಿತು ವಿಜಯ ಯಾತ್ರೆಯನ್ನು ನಡೆಸ್ತಾರೆ. ವಿಜಯ ಯಾತ್ರೆಯನ್ನ ಮುಗಿಸಿದ ಬಳಿಕ ನೇರವಾಗಿ ಅರಮನೆ ಆವರಣದಿಂದ ಅರಮನೆ ಬಲರಾಮ ದ್ವಾರದ ಪಕ್ಕದಲ್ಲೇ ಇರುವಂತಹ ಭುವನೇಶ್ವರಿ ದೇವಸ್ಥಾನಕ್ಕೆ ಯದುವೀರ ಕೃಷ್ಣದತ್ತ ಒಡೆಯರವರು ಪಲ್ಲಕ್ಕಿಯಲ್ಲಿ ತೆರಳುತ್ತಾರೆ. ಬೆಳ್ಳಿ ಪಲ್ಲಕ್ಕಿಯಲ್ಲಿ ತೆರಳಿ ಅಲ್ಲಿ ಶಮಿ ವೃಕ್ಷಕ್ಕೆ ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ. ಪೂಜೆಯನ್ನು ಸಲ್ಲಿಸಿದ ಬಳಿಕ ಮತ್ತೆ ಯದುವೀರ ಕೃಷ್ಣದತ್ತ ಒಡೆಯರವರು ಅರಮನೆಗೆ ಆಗಮಿಸ್ತಾರೆ. ಆ ಬಳಿಕ ನಡೆಯುವಂತಹ ಪ್ರಕ್ರಿಯೆಗಳು ಎಲ್ಲವೂ ಕೂಡ ವಿಜಯದಶಮಿ ಅಂಗವಾಗಿ ಅರಮನೆ ಆವರಣದಲ್ಲಿ ಒಳಗೆ ನಡೆಯುವಂತಹ ಪ್ರಕ್ರಿಯೆಗಳು ಎಲ್ಲವೂ ಕೂಡ ನಡೆಯುತ್ತೆ. ಬಳಿಕ ನಡೆಯುವಂತದ್ದು ಅಂಬಾರಿ ಕಟ್ಟುವಂತಹ ಕಾರ್ಯ. ಅಂಬಾರಿ ಕಟ್ಟುವಂತಹ ಕಾರ್ಯವನ್ನ ಈಗ ನಮಗೆ ಕಂಡುಬರುತ್ತಾ ಇರುವಂತಹ ಒಂದು ಸ್ಥಳ ಏನಿದೆ, ಅರಮನೆ ಆವರಣದ ಈ ಎಡಭಾಗದ ಸ್ಥಳ ಏನಿದೆ, ಅಲ್ಲಿ ಅಂಬಾರಿಯನ್ನ ಕಟ್ಟಲಾಗುತ್ತೆ. ಮತ್ತು ನಂದಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸುವಂತಹ ಕಾರ್ಯ ಮುಖ್ಯಮಂತ್ರಿಗಳಿಂದ ಮಧ್ಯಾಹ್ನ 2:45ಕ್ಕೆ ನಡೆಯುತ್ತೆ. ಆ ನಂದಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿದ ಬಳಿಕ ಅಂಬಾರಿ ಕಟ್ಟುವ ಕಾಲಕ್ಕೆ ಚಾಲನೆಯನ್ನು ಕೊಡಲಾಗುತ್ತೆ. ಈ ಬಾರಿ ವಿಶೇಷವಾಗಿ ರಾಹುಕಾಲ ಇರುವಂತಹ ಹಿನ್ನೆಲೆಯಲ್ಲಿ ಸಂಜೆ 4:40ಕ್ಕೆ ಮುಖ್ಯಮಂತ್ರಿಗಳು ಪುಷ್ಪಾರ್ಚನೆಯನ್ನು ನಡೆಸಿ ಬಳಿಕ ಜಂಬೂ ಸವಾರಿಯ ಮೆರವಣಿಗೆ ಚಾಲನೆಯನ್ನ ಕೊಡಲಾಗುತ್ತೆ. ಸುಮಾರು 5 ಕಿಲೋಮೀಟರ್ ಅಂತರವನ್ನ ಸಂಜೆ 7:30 ಅಥವಾ 8 ಗಂಟೆ ಅವಧಿಯಲ್ಲಿ ತಲುಪುವಂತಹ ಜಂಬೂ ಸವಾರಿ ಮೆರವಣಿಗೆ ಬಳಿಕ ಬನ್ನಿ ಮಂಟಪದಲ್ಲಿ ಪಂಜಿನ ಕವಾಯತು ನಡೆಯುತ್ತೆ. ಒಟ್ಟಾರೆಯಾಗಿ ಇವತ್ತಿನ ಇಡೀ ದಿವಸದ ಚಟುವಟಿಕೆಗಳಿಗೆ ಇವತ್ತು ಬೆಳಗಿನಿಂದಲೇ ಚಾಲನೆಯನ್ನು ಕೊಟ್ಟಿದ್ದು, ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಇಡೀ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾದು ಕುಳಿತು ಜನ ವೀಕ್ಷಣೆಯನ್ನು ಮಾಡೋದಕ್ಕೆ ಕಾತುರಾಗಿದೆ. ಅರಮನೆ ಆವರಣಕ್ಕೆ ಈಗಾಗಲೇ ಜನರು ಕೂಡ ಅಂದ್ರೆ ಪಾಸನ್ನ ಪಡೆದು ವಿಶೇಷವಾದಂತಹ ಆಸನ ವ್ಯವಸ್ಥೆಯಲ್ಲಿ ಕುಳಿತುಕೊಳ್ಳೋದಕ್ಕೆ ಎಲ್ಲರೂ ಕೂಡ ಆಗಮಿಸುತ್ತಿದ್ದಾರೆ. ಪೊಲೀಸ್ ಭದ್ರತೆಯನ್ನು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಾಡಿಕೊಳ್ಳಲಾಗಿದೆ. ಸಾಕಷ್ಟು ರೀತಿಯಲ್ಲಿ ವ್ಯವಸ್ಥಿತವಾಗಿ ಮುನ್ನೆಚ್ಚರಿಕಾ ಕ್ರಮದಿಂದ ಜಂಬೂ ಸಭೆಯನ್ನು ಯಶಸ್ವಿ ಮಾಡೋದಕ್ಕೆ ಮೈಸೂರು ಜಿಲ್ಲಾಡಳಿತ ಮತ್ತು ದಸರಾ ಉಪಸಮಿತಿ ಸಿದ್ಧವಾಗಿದೆ. ಪ್ರತಿಮಾ, ಧನ್ಯವಾದಗಳು ಕಿರಣ್ ತಮ್ಮೆಲ್ಲ ಮಾಹಿತಿಗೆ.